Hello, in this video we'll discuss model question paper of BA second semester optional English. So the title of the paper is Exploring English Literature 2. Yes, ಈ ಒಂದು ವಿಡಿಯೋ ನೀವು ಏನೆಲ್ಲ ನೋಡ್ಬೋದಪ್ಪ ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ನೋಡ್ತೀರಿ. ಆಮೇಲೆ ಒಂದು ವಿಶೇಷವಾದದ್ದು ಏನಪ್ಪ ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಒಳಗೂ ನಿಮ್ಗೆ ಕ್ವಶನ್ಸ್ ಅದಾವ. ಅದಷ್ಟೇ ಅಲ್ಲದ ಐ ಹ್ಯಾವ್ ಗಿವನ್ ಟೋಟಲಿ 90 ಕ್ವಶನ್ಸ್ ಔಟ್ ಆಫ್ ಯುವರ್ ಸಿಲೆಬಸ್ ಫ್ರಮ್ ಯೂನಿಟ್ 1 ಟು ಆಲ್ ದ ಯೂನಿಟ್ಸ್. ಸೊ ಯೂನಿಟ್ 1 ಅಂತ ಹೇಳ್ಕೊಂಡು ಯೂನಿಟ್ 4 ಮಟ್ಟ ಇದಾವೆ ಅನ್ಸತಿ. ಸೊ ಅಷ್ಟು ಯೂನಿಟ್ ಇದೇನಪ್ಪ ಅಂತಂದ್ರೆ ನಿಮ್ಗೆ ಟೋಟಲ್ ಆಗಿ ಐ ಹ್ಯಾವ್ ಗಿವನ್ ಯು 90 ಕ್ವಶನ್ಸ್. ಸೊ ಭಾಳಷ್ಟು ಜನ ನಮ್ಗೆ ರಿಕ್ವೆಸ್ಟ್ ಮಾಡ್ಕೋತಿದ್ರಿ ಏನಂತಂದು ಹೇಳಿದ್ರೆ ಸರ್ ಕ್ವಶನ್ ಪೇಪರ್ ಮಾಡಿರಿ, ಮಾಡೆಲ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ರಿ ಅಂತ ಹೇಳಿ. ಸೊ ಟೈಮ್ ತೆಗೆದಿಷ್ಟು ಮಾಡಿದ್ದೀನಿ. ಇನ್ನು ಭಾಳ ಜನ ನಮ್ಗೆ ಆಪ್ಷನಲ್ ಇಂಗ್ಲೀಷ್ ವೀಡಿಯೋಸ್ ಮಾಡತ್ತನದ್ರಿ. ಇಫ್ ಐ ಗೆಟ್ ದ ಟೈಮ್ ಮೈ ಡಿಯರ್ ಸ್ಟೂಡೆಂಟ್ಸ್ ಐ ವಿಲ್ ಡೆಫಿನೆಟ್ಲಿ ಡೂ. ನಾ ಕಂಟಿನ್ಯೂಸ್ ಆಗಿ ಯೂಟ್ಯೂಬನ್ನ ಮಾಡೋಂಗಿಲ್ಲ. ಅಕಸ್ಮಾತ್ ಒಂದು 20,000 30,000 ಸಬ್ಸ್ಕ್ರೈಬರ್ಸ್ ಆದರೂ ಅರ್ನಿಂಗ್ಸ್ ಯೂಟ್ಯೂಬಿಂದ ಚಲೋ ಆಗೈತಪ್ಪ ಅಂತಂದ್ರೆ ಐ ವಿಲ್ ಡೆಫಿನೆಟ್ಲಿ ಮೇಕ್ ಕಂಟಿನ್ಯೂಸ್ ವೀಡಿಯೋಸ್. ಸೊ ದಿನಕ್ಕೊಂದು 3-4 ವೀಡಿಯೋಸ್ ಮಾಡೋಕ್ಕೂ ಟೈಮ್ ಇರ್ತದೆ ಅವಾಗ. ಸೊ ಐ ಹ್ಯಾವ್ ಟು ವರ್ಕ್ ಇನ್ ಕಾಲೇಜ್ ಆ್ಯಂಡ್ ಹ್ಯಾವ್ ಟು ಮೇಂಟೈನ್ ದಿಸ್ ಯೂಟ್ಯೂಬ್. ಸೊ ಸ್ವಲ್ಪ ಏನಪ್ಪ ಅಂತಂದ್ರೆ ಐ ಡೋಂಟ್ ಗೆಟ್ ದ ಟೈಮ್, ಇಲ್ಲಾಂದ್ರೆ ನಂಗೆ ಮಾಡೋಕ್ಕೇನಿಲ್ಲ. ಸೊ ನೀವು ಇಷ್ಟು ರಿಕ್ವೆಸ್ಟ್ ಮಾಡ್ಕೋದು ಏನೋ ಮಾಡ್ಬೇಕಂತ ಅನಿಸ್ತದೆ ನನಗೆ. ಸೊ ಐ ಹ್ಯಾವ್ ರಿಮೂವ್ಡ್ ಮೈ ಟೈಮ್ ಆ್ಯಂಡ್ ಮೇಡ್ ಅ ವಿಡಿಯೋ. ಎಸ್, ಮಾಡೆಲ್ ಕ್ವಶನ್ ಪೇಪರ್ಸ್ BA semester 2 optional English. ಸೊ ಎಕ್ಸ್ಪ್ಲೋರಿಂಗ್ ಇಂಗ್ಲೀಷ್ ಲಿಟ್ರೇಚರ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನನಗನ್ಸೋ ಮಟ್ಟಿಗೆ ಇಷ್ಟು ಕ್ವಶನ್ಸ್ ನಿಮ್ಮ ಟೀಚರ್ಸಾಗಿ ಕೊಡ್ತಾರಲ್ಲ ಗೊತ್ತಿಲ್ಲೋ. 90 ಕ್ವಶನ್ಸ್ ಕೊಟ್ಟರೆ ನಿಮಗೆ 1 ಮಾರ್ಕ್ಸ್ 30 ಕ್ವಶನ್ಸ ಎಲ್ಲ ಯೂನಿಟ್ ಮೇಲಿಂದ ಹಿಡಿದು 5 ಮಾರ್ಕ್ಸ್ 30 ಕ್ವಶನ್ಸ್ ಎಲ್ಲ ಯೂನಿಟ್ ಮೇಲಿಂದ, ಆಮೇಲೆ 10 ಮಾರ್ಕ್ಸ್ 30 ಕ್ವಶನ್ಸ್ ಆಲ್ಮೋಸ್ಟ್ ಎಲ್ಲ ಯೂನಿಟ್ ಮೇಲಿಂದ ಬಂದಾವ. ಸೊ ಟೋಟಲ್ ಆಗಿ ಏನಪ್ಪ ಅಂತಂದ್ರೆ 90 ಕ್ವಶನ್ಸ್ ಕೊಟ್ಟೀನಿ. ಅದ್ರ ಜೊತೆಗಿನ ಇವು ಮಾಡೆಲ್ ಕ್ವಶನ್ ಪೇಪರ್ ಒಳಗೂ ಕ್ವಶನ್ಸ ಬೇರೆ ಇದಾವ. ಸೊ ರಿಪೀಟ್ ಆಗಿದ್ರು ಇಟ್ಸ್ ಓಕೆ. ಸೊ ಮೊದಲಿಗೆ ನೋಡ್ರಿ, ಮಾಡೆಲ್ ಕ್ವಶನ್ ಪೇಪರ್ ಹೆಂಗಿರಪ್ಪ ಅಂದ್ರೆ 1 ಮಾರ್ಕ್ಸ್ದು ಕ್ವಶನ್ಸ್ ಇರ್ತಾವ. ಇಲ್ಲಿ ಬಾಗಲಕೋಟೆ ಯೂನಿವರ್ಸಿಟಿ ಮತ್ತು ರಾಣಿ ಯೂನಿವರ್ಸಿಟಿ ಒಳಗೆ ಹೆಂಗೆ ಡಿಫ್ರೆನ್ಸ್ ಅದಪ್ಪ ಅಂತಂದ್ರೆ ಬಾಗಲಕೋಟದವ್ರಿಗೆ 2 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಆಮೇಲೆ ಚೆನ್ನಮ್ಮ ಯೂನಿವರ್ಸಿಟಿದವ್ರಿಗೆ ಏನಪ್ಪ ಅಂತಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಅದಾವ. ನೀವೇನು ಮಾಡ್ರಿ ಅಂದ್ರೆ ಇಲ್ಲಿ ಆನ್ಸರ್ 1 into ಸೇಮ್ ಕ್ವಶನ್ಸ್ ಬರ್ತಾವ್ರಿ, ಬೇರೆ ಏನಿರಂಗಿಲ್ಲ. ಸೊ ನೋಡ್ರಿ, ಮೊದಲೇ ಕ್ವಶನ್, ವೆನ್ ಡಿಡ್ ದ ರೆಸ್ಟೋರೇಷನ್ ಪೀರಿಯಡ್ ಬಿಗಿನ್? ನೇಮ್ 1 ಪ್ರಾಮಿನೆಂಟ್ ಪೋಯೆಟ್ ಆಫ್ ಅಗಸ್ಟನ್ ಏಜ್. ವಾಟ್ ಈಸ್ ಅ ಸೆಂಟಿಮೆಂಟಲ್ ಕಾಮಿಡಿ? Mention 1 major features of 18th century English novels. Who wrote The Rape of Lock? What is meant by comedy of manners? Define heroic couplet. Name a famous novel by Daniel Defoe. What kind of prose was dominant in the 18th century? Why is the Restoration period important in English literary history? ಸೊ ಏನಪ್ಪ ಅಂತಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಅದಾವ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎಸ್ಸೆ ಕ್ವಶನ್ಸ್ ಯೂನಿಟ್ 1 ಒಳಗೇನು ಯಾವ ಬರ್ಬೋದು ನಿಮ್ಗೆ. ಸೊ ಎಸ್ಸೆ ಟೈಪ್ ಕ್ವಶನ್ಸ್ ಅಂದರೆ 10 ಮಾರ್ಕ್ಸ್ ಇರ್ತಾವೆ, ನೆನ್ಪಿಟ್ಕೊರಿ. 10 ಮಾರ್ಕ್ಸಿಗೆ ನೀವು ಮಿನಿಮಮ್ ಇಲ್ಲಂದ್ರೂ 2.5 or 3 pages ಬರಿಬೇಕ್ರಿ. 5 ಮಾರ್ಕ್ಸಿಗೆ ಏನಪ್ಪ ಅಂತಂದ್ರೆ 1.5 ಅಥವಾ ನಿಯರ್ಲಿ 2 pages ಬರೋದನ್ನು ಸಾಕು. ಸೊ ಯು ಹ್ಯಾವ್ ಟು ಮೆನ್ಷನ್ ಇಂಟ್ರೊಡಕ್ಷನ್, explanation. If there are some definitions, you can add definitions. Literature ಬತ್ತಪ್ಪ ಅಂತಂದ್ರೆ you can mention the writers, their works, and some things about their works, like little bit information about the works. That's it, that's enough for you have to mention at least 4 to 5 works of a person, then it will be considered. Yes, ನೋಡ್ರಿ 10 marks questions ಯಾವ್ದವ. Discuss the socio-political and cultural background of the Restoration and Augustan age. Examine the growth and features of 18th century English novel. So ನೀವೇನಪ್ಪ ಅಂತಂದ್ರೆ you can take the quick screenshot of the following model question paper or else the questions, or else what you can do is don't just watch the video. You still have got, I think so, 9 to 10 days. What you do is mark down or write down all the works, okay, in your book. Note the questions. So answer one of the following. Any answer any in one of the following either the questions bartava. Discuss She Stoops to Conquer as a comedy of manners. Evaluate the role of disguise and deception in the She Stoops to Conquer. Write short notes on any 2 of the following. The character of Kate Hardcastle. Humor in She Stoops to Conquer. Role of Marlowe in the play. ಯೂಸ್ ಆಫ್ ಸಟೈರ್ ಇನ್ ದ ಪ್ಲೇ. ಸಟೈರ್ ಅಂದ್ರೆ ನಿಮ್ಗೆ ಗೊತ್ತಿರಲಿ ವಿಡಂಬನೆ ಅಂತಂದೇಳಿ. ಇನ್ನು ನೆಕ್ಸ್ಟ್ ನೋಡ್ರಿ, ಎಸ್ಸೆ ಕ್ವಶನ್ಸ್ ಯೂನಿಟ್ ನಂಬರ್ 3 ಒಳಗೆ ಯಾವ ಬರುವಂಥ ಚಾನ್ಸಸ್ ಅದಾವ.
Analyze the character of Sir Roger as presented in Sir Roger and the Widow. So Sir Roger ನ ಕ್ಯಾರೆಕ್ಟರ್ ಎಂಥದಿತ್ತು, ಎಷ್ಟು ಸೌಮ್ಯ ಸ್ವಭಾವದವಿದ್ದ, ಯಾರ ಜೊತೆ ಹೆಂಗಿರ್ತದ, ಆಮೇಲೆ ಅವನು ಬರ್ತಾವ್ರೆ ವಿಡೋ, ಈ ವಿಡೋ ಜೊತೆ ಹೆಂಗಿತ್ತು, ವಿಡೋ ಯಾರ. ಸೊ ಯು ಕ್ಯಾನ್ ಮೆನ್ಷನ್ ಆಲ್ ದೋಸ್ ಥಿಂಗ್ಸ್. ಸೊ 10 ಮಾರ್ಕ್ಸ್ ಅಂತ ಹೇಳಿ ಕೇಳಿದಾರ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕಮೆಂಟ್ ಆನ್ ದ ಇಮೋಷನಲ್ ಟೋನ್ ಇನ್ ಡ್ರೀಮ್ ಚಿಲ್ಡ್ರನ್ ರೆವರ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ you can mention the characters first. Introduction ಒಳಗೆ ನೀವು ಚಾರ್ಲ್ಸ್ ಲ್ಯಾಂಪ್ ಬಗ್ಗೆ ಬರ್ರಿ. So Dream Children's is part of his collection of essays of Elia, and his pen name is Elia. You just mention, I think so your teachers might have given you the notes also. ಆಮೇಲೆ mention the characters, which are the characters like grandmother, field. There are many other characters. Okay, there are 2 imaginary children's, his brother, his sister. You can mention their name, and he has also got a lover, like unsuccessful lover, we can say that. Next, 6th short notes, unit number 3 olaga short notes yavada nodri. The theme of illusion in Men in Black, Lamb's style in Dream Children, the personal tone in Ongoing a Journey, humor in Sir Roger and Widow. Next nodri, write short note on any 2 of the following. You might have heard about ongoing a journey ಅನ್ನೋದೇನು ಬಹಳ ಏನಪ್ಪ ಅಂತಂದ್ರೆ ಟಫ್ ಅನ್ನೋದೊಂದು ಎಸ್ಸೇನೂ ಅಲ್ಲ. ಸೊ ಜರ್ನಿ ಮೇಲೆ ಹೋಗ್ಬೇಕಾರೆ ಒಬ್ಬಂಟಿಯಾಗಿ ಜರ್ನಿ ಮಾಡೋದು ಅವ್ನಿಗೆ ಇಷ್ಟ ಆಗ್ತದೆ ರೈಟರ್ಗೆ. ಸೊ ಅದ್ರ ಬಗ್ಗೆ ಅವ್ನು ಮಾತಾಡಿದಾನೆ. ಇನ್ನು ಮೆನ್ ಇನ್ ಬ್ಲ್ಯಾಕ್, ಹೌ ದ ಪೀಪಲ್ ಆರ್. ಸೊ ಇಂಗ್ಲೀಷ್ ಸೊಸೈಟಿನ ಅವ ಮಾಕ್ ಮಾಡ್ತಾನೆ ಈ ಮೆನ್ ಇನ್ ಬ್ಲ್ಯಾಕ್ ಒಳಗೆ. ಸೊ ಯಾವ ರೀತಿ ಮಾಕ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಐತಿ. ಐ ಥಿಂಕ್ ಸೊ ಯುವರ್ ಟೀಚರ್ಸ್ ಹ್ಯಾವ್ ಟೋಲ್ಡ್ ಯು ಆರ್ ಟಾಟ್ ಯು. ಇನ್ನು ನೆಕ್ಸ್ಟ್ 7th, short notes on literary forms on unit number 4. ಸೊ ಶಾರ್ಟ್ ನೋಟ್ಸ್ ಬರ್ತಾವ ಯಾವ್ದ್ರ ಮೇಲೆ ಅಂದ್ರೆ 2 ಮಾರ್ಕ್ಸು ಬರ್ತಾವ ಇವ. ಸೊ ಯಾವುದಾದ್ರು 5 ಬರಿಬೇಕನೆ ಅಂತ ಕೊಡ್ತಾರ. ಟ್ರಾಜಿಕ್ ಕಾಮಿಡಿ, ಬಯೋಗ್ರಫಿ, ಮಾಕ್ ಎಪಿಕ್, ನಾವೆಲಾ. ಸಾರಿ 2 into 5 5 ಮಾರ್ಕ್ಸಿಗೆ ಬರ್ತಾವೆ ಇವು. ಯು ಹ್ಯಾವ್ ಟು ರೈಟ್ ಫಾರ್ 5 ಮಾರ್ಕ್ಸ್. 10 ಮಾರ್ಕ್ಸ್ ಬರ್ತಾವೆ, 2 ಬರಿಬೇಕು ನೀವು. ಇನ್ನು ಶಾರ್ಟ್ ನೋಟ್ಸ್ ನೋಡ್ರಿ, ಯು ಹ್ಯಾವ್ ಟು ರೈಟ್ 5 ಅಂದ್ರೆ 2 ಮಾರ್ಕ್ಸಿಗೆ ಒಂದು ಇರ್ತದ್ದು. ಇದ್ರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಯು ಕ್ಯಾನ್ ವಾಚ್ ದ ವಿಡಿಯೋ. ನೆಕ್ಸ್ಟ್ ನೋಡ್ರಿ, ಅಲಿಟ್ರೇಷನ್, ಅಫೋರಿಸಮ್, ಹಮರ್ಷಿಯಾ, ಯುಫೆಮಿಸಮ್, ಕ್ಯಾಟಾಸ್ಟ್ರೋಫಿ, ಆಂಬಿಗ್ಯುಟಿ, ಸಿಂಬಾಲಿಸಮ್, ಎಪಿಗ್ರಾಫ್. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ಸ್. ಸೊ ಈಗ ಮೇನ್ ಐಟಮ್ ಮೈ ಡಿಯರ್ ಸ್ಟೂಡೆಂಟ್ಸ್, ಟೋಟಲ್ ನಿಮ್ಗೆ ಏನಪ್ಪ ಅಂತಂದ್ರೆ 90 ಕ್ವಶನ್ಸ್ ನಿಮಗೆ ಇಲ್ಲಿ ಕೊಟ್ಟೆ ನಾನು. ನೀವು ಅದನ್ನು ನೋಡ್ಬೋದು. ಸೊ ಅದಕ್ಕಿಂತ ಮುಂಚೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಆಮೇಲೆ ಶೇರ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಸೊ ಈ 90 ಕ್ವಶನ್ಸ್ ಬರೀ ನೀವು ಅಷ್ಟೇ ಇಟ್ಕೊಂಡು ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಭಾಳಷ್ಟು ಇಂಪಾರ್ಟೆಂಟ್ ಅದಾವ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಪಾಸ್ ಆಗುವಷ್ಟು ಇದ್ರಾಗ ಕ್ವಶನ್ಸ್ ಬಂದವ. ಸೊ ಇಷ್ಟು 1 ಮಾರ್ಕ್ಸ್ ಕ್ವಶನ್ಸ್ ಅದಾವ್ರಿ. ಯೂನಿಟ್ 1 ಒಳಗೆ ಯಾವ ಬರ್ಬೋದು, ಯೂನಿಟ್ 2 ಒಳಗೆ ಯಾವ, ಯೂನಿಟ್ 3 ಒಳಗೆ ಯಾವ. ಸೊ ಆಲ್ಮೋಸ್ಟ್ ಎಲ್ಲ ಯೂನಿಟ್ಸ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಎಲ್ಲ ಯೂನಿಟ್ ಮೇಲಿನ 5 ಮಾರ್ಕ್ಸ್ ಅದಾವ. ಎಲ್ಲ ಯೂನಿಟ್ ಮೇಲೆ 10 ಮಾರ್ಕ್ಸ್ ಕ್ವಶನ್ಸ್ ಬಂದವ. ಸೊ ಇಷ್ಟು ಅನ್ಸುಮಟ್ಟಿ ಯಾವ ಯೂಟ್ಯೂಬರ್ನು ಕಷ್ಟಪಡಂಗಿಲ್ಲ ರೀ. ಟೋಟಲ್ 90 ಕ್ವಶನ್ಸ್ ಅದಾವ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡ್ರಿ, ಫಸ್ಟ್ ಒನ್ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಒಳಗೆ ಯಾವ ಬರ್ಬೋದು ಕ್ವಶನ್ಸ್ ಅಂತ ಹೇಳಿ. ವೆನ್ ಡಿಡ್ ರೆಸ್ಟೋರೇಷನ್ ಪೀರಿಯಡ್ ಬಿಗ್ಯಾನ್? ನೇಮ್ ಅ ಫೇಮಸ್ ರೆಸ್ಟೋರೇಷನ್ ಡ್ರಾಮಾಟಿಸ್ಟ್. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ 1660 ಇನ್ ಇಂಗ್ಲಿಷ್ ಲಿಟರರಿ ಹಿಸ್ಟ್ರಿ? ಹೂ ಈಸ್ ನೋನ್ ಆಸ್ ದ ಫಸ್ಟ್ ಮಾಡರ್ನ್ ನಾವೆಲಿಸ್ಟ್ ಇನ್ ಇಂಗ್ಲಿಷ್? Define sentimental comedy. Name any one novel by Samuel Richardson. What is meant by Augustan age? What genre is The Rape of Lock? What is mock epic? Name a female writer from 18th century. My dear students, ನಿಮಗೆ ಭಾಳ ಫಾಸ್ಟ್ ಅನ್ಸಾಯ್ತಪ್ಪ ಅಂತಂದ್ರೆ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ಸ್ ಆಲ್ಸೋ. ಯಾಕಪ್ಪ ಅಂತಂದ್ರೆ 90 ಕ್ವಶನ್ಸ್ನ ಓದಬೇಕಂದ್ರೆ ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಈಸಿ ಟಾಸ್ಕ್ ಅನ್ಕಿದ್ರು ವಿಡಿಯೋ ಭಾಳ ದೊಡ್ಡದೈತಿ. ಆಮೇಲೆ ನೀವೇ ಏನಪ್ಪ ಅಂತಂದ್ರೆ ಬೇಸರ ಮಾಡ್ಕೊತೀರಿ. ಓಕೆ, ಇವಿಷ್ಟು ಅದಾವ. ಆಮೇಲೆ ನಿಮ್ಗೆ ಇನ್ನೂ 10 ಮಾರ್ಕ್ಸಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಒಳಗೂ ತೊಗೊಬೋದು ನೀವು 1 ಮಾರ್ಕ್ಸ್ದು. ಯು ಕ್ಯಾನ್ ಜಸ್ಟ್ ಚೆಕ್ ದ್ಯಾಮ್. ಇನ್ನು ಶೀ ಸ್ಟೂಪ್ಸ್ ಟು ಕಾಂಕರ್ ಒಳಗಿಂದು ಯಾವ ಬರ್ಬೋದು ಕ್ವಶನ್ಸ್ ಅಂದೇಳಿ. ಹೂ ರೋಟ್ ಶೀ ಸ್ಟೂಪ್ಸ್ ಟು ಕಾಂಕರ್? ನೇಮ್ ದ ಹೀರೋಯಿನ್ ಆಫ್ ದ ಪ್ಲೇ. ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ದ ಪ್ಲೇ? ಹೌ ಡಸ್ ಕೇಟ್ ಹಾರ್ಡ್ಕ್ಯಾಸಲ್ ಟೆಸ್ಟ್ ಮಾರ್ಲೋಫ್? ವಾಟ್ ಈಸ್ ಮಾರ್ಲೋಸ್ ವೀಕ್ನೆಸ್? ಹೂ ಈಸ್ ಟೋನಿ ಲಂಪ್ಕಿನ್? What trick does Tony play on Marlowe and Hastings? Define low comedy with an example from the play. In which year was She Stoops to Conquer published? What does She Stoops refer to in the title? So these are from She Stoops to Conquer.
ಇನ್ನು ಪ್ರೋಸ್ ಮತ್ತು ಪರ್ಲ್ಸ್ ಒಳಗಿನೂ ಇದ್ರೊಳಗೆ ಸಂಭಾವನೆಯ ಕ್ವಶನ್ಸ್ ಬರ್ಬೋದೇನೋ 1 ಮಾರ್ಕ್ಸ್ ಅಂತ ಹೇಳಿ ನಾನು ಮಾಡಿದ್ದೀನಿ. ನೋಡ್ರಿ ಯಾವ ಬರ್ಬೋದು ಅಂತ ಹೇಳಿ. ಹೂ ಈಸ್ ದ ನರೇಟರ್ ಇನ್ ಡ್ರೀಮ್ ಚಿಲ್ಡ್ರನ್? What kind of essay is going on a journey? What is the tone of Men in Black? Name the author of Sir Roger and the Widow. What is the central idea of Dream Children? ಸೊ ಇವೇನಪ್ಪ ಅಂತಂದ್ರೆ ಪ್ರೋಸ್ ಮತ್ತು ಪರ್ಲ್ಸ್ ಒಳಗೆ ನನಗೆ ಅನ್ಸೋ ಮಟ್ಟಿಗೆ ಫಾರ್ಮ್ಸ್ ಮತ್ತು ಟರ್ಮ್ಸ್ ಒಳಗೆ ನಿಮ್ಗೆ 1 ಮಾರ್ಕ್ಸ್ ಕ್ವಶನ್ಸ್ ಕೇಳಂಗಿಲ್ಲ. ಸೊ ಇಲ್ಲಿ ಬೈ ಮಿಸ್ಟೇಕ್ ನಾ ಕೊಟ್ಟಿರ್ಬೋದು. ನಿಮಗೆ ಭಾಳ ಅದ ಏನಪ್ಪ ಅಂತಂದ್ರೆ ಎಸ್ಸೆವರೆಗೂ ಕೊಡ್ಬೋದು, ಲಿಟ್ರೇಚರ್ ಮೇಲೆ, ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಎಸ್ಸೆ ಮೇಲೆ ಡ್ರಾಮಾ ಐತಲ್ಲ ಶಿ ಈಸ್ ಟು ಕಾಂಕರ್ ಅದ್ರ ಮೇಲೆ ಅಷ್ಟೇ ವೀಡಿಯೋಸ್ 1 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು. ಇನ್ನು ನೆಕ್ಸ್ಟ್ ನೋಡ್ರಿ 5 ಮಾರ್ಕ್ಸ್ ಕ್ವಶನ್ಸ್ ಯಾವ್ದಾವ ಇವ್ರೊಳಗಿನಂತೂ ಎಲ್ಲ ಟಾಪಿಕ್ಸ್ ಮೇಲೆ ಬರ್ತಾವೆ 5 ಮಾರ್ಕ್ಸ್ ಒಳಗಿಂದ, ಎಕ್ಸೆಪ್ಟ್ ದ ಫೈನಲ್ ಒನ್ ಲಿಟರರಿ ಟರ್ಮ್ಸ್ ಮೇಲೂ ಯಾವ ಬರಂಗಿಲ್ಲ, ಫಾರ್ಮ್ಸ್ದಾಗಿನೂ ಬರ್ತಾವೆ 5 ಮಾರ್ಕ್ಸಿಗೆ. ಸೊ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಯಾವ ಬರ್ಬೋದು ಅಂತಂದು ಹೇಳಿ. ಇವಾಗ ಫೈನಲ್ ಅಲ್ಲ, ಇವ್ರೊಳಗೆ ಇನ್ನೂ ಮತ್ತೆ ಇನ್ನೂ ಕ್ವಶನ್ಸ್ ಬೇಕಪ್ಪ ಅಂತಂದ್ರೆ ಹೇಳ್ರಿ, ಅದನ್ನೂ ಕ್ವಶನ್ಸ್ ಮಾಡೋಣ ಅಂತ. ಆದ್ರೆ ಈ 90 ಕ್ವಶನ್ಸ್ ಮಾಡಿದ್ದಕ್ಕೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಸಬ್ಸ್ಕ್ರೈಬರ್ ಜಾಸ್ತಿ ಆದರೂ, ಇಫ್ ಐ earn more money I will definitely leave my college and start to work on YouTube. ಸೊ ಯೂಟ್ಯೂಬ್ ಮೇಲೆ ನಾ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಕಂಟಿನ್ಯೂಸ್ ಯಾವ ಬೇಕೋ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೇನೆ ಅಂತ. ನೆಕ್ಸ್ಟ್ ನೋಡ್ರಿ, write a short note on the characteristics of Restoration drama. Briefly discuss the political background of Augustan age. Write a note on 18th century English novel. Highlight the features of sentimental comedy. Write a short note on the role of satire in Augustan literature. Mention the contribution of Daniel Defoe to English fiction. Discuss the characteristics of Restoration poetry. What is the significance of the rise of prose in 18th century? Write a note on the contribution of Alexander Pope. Briefly comment on the development of English essays in the 18th century. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ನಿಮಗೆ ಬ್ರಿಟಿಷ್ ಲಿಟ್ರೇಚರ್ ಮೇಲೆ ಬರುವಂಥ ಕ್ವಶನ್ಸ್ಗಳಿದಾವೆ 5 ಮಾರ್ಕ್ಸಿಗೆ. ಸೊ ಇನ್ನು ನೋಡ್ರಿ, ಯು ಕ್ಯಾನ್ ಜಸ್ಟ್ ಫೈಂಡ್ ಔಟ್ ಯುವರ್ ಓನ್ ಕ್ವಶನ್ಸ್, ನೀವು ಕ್ವಶನ್ಸ್ ಫ್ರೇಮ್ ಮಾಡ್ಬೋದು. ನಿಮ್ಗೆ ಯಾವ ಇಂಪಾರ್ಟೆಂಟ್ ಅದಾವೋ ಎಲ್ಲಾನು ಕ್ವಶನ್ಸ್ ಇದ್ದಂಗೆ ಮಾಡಿ ಸ್ಟೂಡೆಂಟ್ಸ್, ದೇರ್ ಇಸ್ ನಥಿಂಗ್ ಇನ್ ದಮ್. ಸೊ ಇವಿಷ್ಟಂತೂ ಇಂಪಾರ್ಟೆಂಟ್ ಅದಾವ, ಕ್ಯಾನ್ ಜಸ್ಟ್ ಫೈಂಡ್ ದಮ್. ನೆಕ್ಸ್ಟ್ ನೋಡ್ರಿ, ಶಿ ಸ್ಟೂಪ್ಸ್ ಟು ಕಾಂಕರ್ ಒಳಗೆ ನೀವು ಯಾವ 5 ಮಾರ್ಕ್ಸಿಗೆ ಬರ್ಬೋದು ಅಂತ ಹೇಳಿ ನೋಡ್ಬೋದು ನೀವು. ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಟೋನಿ ಲಂಪ್ಕಿನ್. ರೈಟ್ ಅ ನೋಟ್ ಆನ್ ಥೀಮ್ಸ್ ಆಫ್ ಮಿಸ್ಟೇಕನ್ ಐಡೆಂಟಿಟಿ ಇನ್ ದ ಪ್ಲೇ. Discuss the comic elements in She Stoops to Conquer. Comment on the role of women in the play. How does Goldsmith use irony in the play? Compare and contrast the characters of Hastings and Marlowe. Yes, my dear students, ಈ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಾಯಿತು. ಹೌದಪ್ಪ ಸರ್, ಭಾಳ ಕ್ವಶನ್ಸ್ ಕೊಟ್ಟರು ಅಂತ ಹೇಳಿ ಅನ್ಸುತ್ತಪ್ಪ ಅಂತಂದ್ರೆ ಯು ಡೂ ಸಬ್ಸ್ಕ್ರೈಬ್, ಶೇರ್ ವಿತ್ ಯರ್ ಫ್ರೆಂಡ್ಸ್ ಅಂಡ್ ಲೈಕ್ ದ ವಿಡಿಯೋ ಆ್ಯಂಡ್ ಕಮೆಂಟ್ how was the video ಅಂತ ಹೇಳಿ. ಸೊ ನೆಕ್ಸ್ಟ್ ನೋಡ್ರಿ, write a note on the subplot involving Constance Neville. Discuss the title She Stoops to Conquer in brief. What is the role of the Hardcastle's couple in the play? Describe the rural setting of the play. ಸೊ ಇವಿಷ್ಟು 5 ಮಾರ್ಕ್ಸ್ ಕ್ವಶನ್ಸ್ ಎತ್ತರಾಗೇನಪ್ಪ ಅಂತಂದ್ರೆ ಡ್ರಾಮಾ ಒಳಗಿನವ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ 5 ಮಾರ್ಕ್ಸ್ ಕ್ವಶನ್ಸ್ ಎತ್ತರಾಗೇನು ಅಂದ್ರೆ ಇವು ಪ್ರೋಸ್ ಆ್ಯಂಡ್ ಪರ್ಲ್ಸ್ ಒಳಗಿಂದ. ಸೊ ಅಂದರೆ ಎಸ್ಸೆ ಒಳಗಿನ ಯಾವ 5 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು. ಡಿಸ್ಕಸ್ ದ ಥೀಮ್ ಆಫ್ ಇಲ್ಯೂಷನ್ ಇನ್ ಡ್ರೀಮ್ ಚಿಲ್ಡ್ರನ್ ಅ ರೆವರ್. ಬ್ರಿಂಗ್ ಔಟ್ ದ ಹ್ಯೂಮರ್ ಇನ್ ಮೆನ್ ಇನ್ ಬ್ಲ್ಯಾಕ್. ರೈಟ್ ಅ ನೋಟ್ ಆನ್ ಹ್ಯಾಸ್ಲಿಟ್ಸ್ ವ್ಯೂಸ್ ಆನ್ ಸಾಲಿಟ್ಯೂಡ್ ಇನ್ ಆನ್ ಗೋಯಿಂಗ್ ಅ ಜರ್ನಿ. ಸಾಲಿಟ್ಯೂಡ್ ಅಂದ್ರೆ ಏನ್ರಿ, ಅಲೋನ್, ಒಬ್ಬಂಟಿ ಅಥವಾ ಒಬ್ಬರ ಇರುವುದು ಇಷ್ಟಪಡುವಂಥ ವ್ಯಕ್ತಿ. ಸೊ ಇಷ್ಟಪಡುವಂಥ ವ್ಯಕ್ತಿ ಅಂದ್ರೆ ಇಲ್ಲಿ ಜರ್ನಿ ಮೇಲೆ ಹೋಗ್ತಿರ್ತಾರೋ ಒಬ್ಬರ ಹೋಗ್ಬೇಕಾರೆ ಅವ್ರಿಗೆ ಹೆಂಗೆ ಫೀಲ್ ಆಗ್ತೈತಿ, ಆಮೇಲೆ ಜನ ಇದ್ದಾಗ ಹೆಂಗಿರ್ತಾರೆ ಅಂತ ಹೇಳಿ ಎಸ್ಸೆ ಐತರದ, ನೀವು ಅದು ನೋಡ್ಕೊರಿ. ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಸರ್ ರಾಜರ್. ವಾಟ್ ಈಸ್ ದ ಟೋನ್ ಆಫ್ ಸರ್ ರಾಜರ್ ಆ್ಯಂಡ್ ದ ವಿಡೋ. ಸೊ ಯಾವ ಟೋನ್ ಒಳಗೆ ಐತಿ ಅಂತ ಹೇಳಿ. ನೆಕ್ಸ್ಟ್ ಫಾರ್ಮ್ಸ್ ಆ್ಯಂಡ್ ಟರ್ಮ್ಸ್ ಒಳಗೆ ಯಾವ ಬರ್ಬೋದು. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆಟೋಬಯೋಗ್ರಫಿ ಆ್ಯಂಡ್ ಬಯೋಗ್ರಫಿ. ರೈಟ್ ಅ ನೋಟ್ ಆನ್ ಲಿಟರರಿ ಫಾರ್ಮ್ ನಾವೆಲಾ. Define and give example of farce. What is symbolism in literature? Write a note on literary term crap dame. So next in a 10 marks questions ರೀ my dear students. ಆಲ್ಮೋಸ್ಟ್ ಎಲ್ಲ ಯೂನಿಟ್ಸ್ ಒಳಗಿಂದ ಬಂದಾವ. ನಿಮಗೆ ಈ ವಿಡಿಯೋ ಲೈಕ್ ಆಗೈತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದು ಮರಕ್ಕೆ ಹೋಗ್ಬೇಡ್ರಿ. ಹಂಗೆ ಏನು ಮಾಡ್ರಿ ಅಂದ್ರೆ ಸ್ಕ್ರೀನ್ಶಾಟ್
ತೊಗೋಬೋದು ಅಥವಾ ಬುಕ್ ಹಿಡ್ಕೊಂಡ ಕುಂತ ಎಲ್ಲ ಕ್ವಶನ್ಸನ್ನು ಬರೆದಿಟ್ಕೊರಿ. ಆಮೇಲೆ ಅದ್ರ ತಕ್ಕಂಗನ ಓದಿದ್ರಪ್ಪ ಅಂತಂದ್ರೆ 100% ನಿಮ್ಗೆ ಔಟ್ ಆಫ್ 80 ಒಂದು 60-70 ಮಾರ್ಕ್ಸ್ ಬೀಳುವಂಥ ಚಾನ್ಸಸ್ ಇರ್ತಾವ. ಎಸ್, ಸೊ ಮೊದಲೇ ಕ್ವಶನ್ ನೋಡ್ರಿ. ಡಿಸ್ಕಸ್ ದ ಸೋಷಿಯೋ-ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಫ್ ದ ರೆಸ್ಟೋರೇಷನ್ ಆ್ಯಂಡ್ ಅಗಸ್ಟನ್ ಏಜ್. Trace the development of the 18th century English novel. Write an essay on major features of Augustan prose. Explain the growth of satire in the 18th century English literature. Describe the emergence and features of sentimental comedy. Compare Restoration drama with Elizabethan drama. Discuss the contribution of John Dryden to English poetry. Examine the impact of the Enlightenment on 18th century literature. Write a detailed note on the rise of periodical essay. Critically analyze the role of women writers in 18th century. So yes, my dear students, screenshot ತಗೋರಿ. ಆಮೇಲೆ ಈ ಕ್ವಶನ್ಸ್ನ ಬರೆದಿಟ್ಕೋದನ್ನು ಮರ್ಯಾಕೆ ಹೋಗ್ಬಿಟ್ರಿ. ಹಂಗೆ ಆಲ್ ದಿ ಬೆಸ್ಟ್. ನನಗೆ ಗೊತ್ತಿತ್ತು ನೀವು ಲಾಸ್ಟ್ ತನಕ ವೀಡಿಯೋ ಕೇಳಂಗಿಲ್ಲ ಅಂತೇಳಿ. ಕೇಳಿರತ್ತೆ ನನ್ನ ಆಸೆ ಐತಿ. ಲಾಸ್ಟ್ ತನಕ ವೀಡಿಯೋ ನೋಡ್ರಿ, ಎಲ್ಲ ಪಾಯಿಂಟ್ಸನ್ನು ಮಾಡ್ಕೋರಿ. ಪಾಯಿಂಟ್ಸ್ ಇನ್ ದ ಸೆನ್ಸ್ ಎಲ್ಲ ಕ್ವಶನ್ಸ್ ಬರ್ಕೋರಿ. ಸೊ ನೆಕ್ಸ್ಟ್ ನೋಡ್ರಿ, ಶಿ ಸ್ಟೂಪ್ಸ್ ಟು ಕಾಂಕರ್ ಅಂತ ಹೇಳಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಪ್ರಿಪೇರ್ ವೆಲ್. ಸೊ ಶಿ ಸ್ಟೂಪ್ಸ್ ಟು ಕಾಂಕರ್ ನೋಡ್ರಿ. ಎಕ್ಸಾಮ್ ಇನ್ ಶಿ ಸ್ಟೂಪ್ಸ್ ಟು ಕಾಂಕರ್ ಆಸ್ ಅ ಕಾಮಿಡಿ ಆಫ್ ಮ್ಯಾನರ್ಸ್. ಹಂಗೆ ಏನಪ್ಪ ಅಂತಂದ್ರೆ ನಿಮ್ಗೆ 1 ಮಾರ್ಕ್ಸ್ ಕ್ವಶನ್ಸ್ ನಾ ಬರೀಲಿ ಕ್ವಶನ್ಸ್ ಇಷ್ಟು ಕೊಟ್ಟೇನಿ. ನಿಮ್ಗೆ ಗೊತ್ತಿದ್ದು ಆನ್ಸರ್ ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ 1 ಸೆಂಟೆನ್ಸ್ ಒಳಗೆ ಕೊಟ್ಟೇನಿ. ನೀವು ಒಂದು 1 ಮಾರ್ಕ್ಸ್ದು ಕ್ವಶನ್ಸ್ ಅಂದ್ರೆ ಒಂದೇ ವರ್ಡ್ ಕ್ವಶನ್ ಇತ್ತಪ್ಪ ಅಂತಂದ್ರೆ ಯು ಕ್ಯಾನ್ ಆನ್ಸರ್. ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಆನ್ಸರ್ಸ್ ಕರೆಕ್ಟ್ ಅದಾವೋ ಇಲ್ಲೋ ಅಂತ ಹೇಳಿ ನಾನು ಲೈಕ್ ಅಥವಾ ಡಿಸ್ಲೈಕ್ ಕೊಟ್ಟರೆ ನಿಮಗೆ ಅದನ್ನ ತಿಳಿಸ್ತಿರಂತ, ಅಥವಾ ಕಮೆಂಟ್ ನಿಮಗೆ ರಿಪ್ಲೈ ಕೊಟ್ಟರೆ ತಿಳಿಸಿರಂತ. ಸೊ ಇಲ್ಲಿವರೆಗೂ ಎಷ್ಟು ಮಂದಿ ಕಮೆಂಟ್ ಮಾಡ್ರೆ ಎಲ್ಲದಕ್ಕೂ ರಿಪ್ಲೈ ಮಾಡಿ ನಾನು. ಸೊ ಇದಕ್ಕೂ ನಾನು ರಿಪ್ಲೈ ಮಾಡ್ತೇನೆ ಅಂತ ಕರೆಕ್ಟ್ ಅದಾವೋ ಇಲ್ಲ ಅಂತಂದು ಹೇಳಿ. ಓಕೆ, ಸೊ 1 ಮಾರ್ಕ್ಸ್ ಕ್ವಶನ್ಸಿಗೆ ನೀವು ಏನಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ ಯಾವ ಆನ್ಸರ್ಸ್ ಬರ್ತಾವ ಅಂತಂದು ಹೇಳಿ. ಸೊ ಅವನ್ನ ಲೆಟ್ ಯು ನೋ ಕರೆಕ್ಟ್ ಅದಾವೋ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಎಕ್ಸಾಮಿನ್ ಶಿ ಸ್ಟೂಪ್ಸ್ ಟು ಕಾಂಕರ್ ಆಸ್ ಅ ಕಾಮಿಡಿ ಆಫ್ ಮ್ಯಾನರ್ಸ್. Analyze the character of Kate Hardcastle. Evaluate the role of disguise and mistaken identity in the play. Maybe ಇದು ಬಹಳಷ್ಟು ಇಂಪಾರ್ಟೆಂಟ್ ಆತೈತ್ರಿ ಕ್ವಶನ್. ಇವ್ಯಾಲ್ಯುವೇಟ್ ದ ರೋಲ್ ಆಫ್ ಡಿಸ್ಗೈಸ್ ಆ್ಯಂಡ್ ಮಿಸ್ಟೇಕನ್ ಐಡೆಂಟಿಟಿ ಅಂತ ಹೇಳಿ. ಯಾಕಂದ್ರೆ ಮೇನ್ ಥೀಮ್ನ ಮಿಸ್ಟೇಕನ್ ಐಡೆಂಟಿಟಿ ಅಂತ ಐತೆ ಅಲ್ಲಿ. ಸೊ ಮೇ ಬಿ ಕ್ವಶನ್ಸ್ ಇವು ಬರ್ಬೋದು ರೀ. 100% ಇದ್ರೊಳಗಿನೂ ಬರ್ತಾವೆ. ಒಂದು ಇಲ್ಲಂದ್ರೂ ಒಂದು 80% ಕ್ವಶನ್ಸ್ ಅಥವಾ 60% ಕ್ವಶನ್ಸ್ ಇದ್ರೊಳಗಿನೂ ಬರ್ತಾವೆ ರೀ. ಯಾಕಂದ್ರೆ 90 ಕ್ವಶನ್ಸ್ ಅದಾವೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಡಿಸ್ಕಸ್ the use of humor and satire in the She Stoops to Conquer. Describe the conflict between town and country manners in the play. Analyze the dramatic techniques used by Goldsmith in the play. Write a character sketch of Marlowe. Discuss the major themes in She Stoops to Conquer. What is the relevance of She Stoops to Conquer in modern times? Explore the role of women in the play. Next, prose ಮತ್ತು pearls ಹೋಗಿ ನೋಡ್ರಿ. Analyze Charles Lamb's style in Dream Children River. Critically examine the essay Ongoing a Journey. Discuss the narrative technique in Men in Black. Examine the blend of humor and pathos in Sir Roger and the Widow. Compare Lamb's and Hazlitt's prose styles. Next, forms and terms ಒಳಗಿಂದು. Write an essay on the evaluation of English novel. ನೆನ್ಪಿಟ್ಕೋರಿ 5 ಮಾರ್ಕ್ಸ್ ಏನಪ್ಪ ಅಂತಂದ್ರೆ ನೀವು 1.5, ಆಮೇಲೆ 10 ಮಾರ್ಕ್ಸ್ ಕೇಳಿದ್ರಪ್ಪ ಅಂತಂದ್ರೆ ಮಿನಿಮಮ್ ಯು ಹ್ಯಾವ್ ಟು ರೈಟ್ 2.5 or else 3 pages. ಸೊ 1.5 or else 2 ನೆನ್ಪಿಟ್ಕೋರಿ. 1.5 ಅಥವಾ 2 ಅಂತ ಎಲ್ಲಿ ಬರಬೇಕು ನೀವು 5 ಮಾರ್ಕ್ಸಿಗೆ. ಆಮೇಲೆ 2.5 ಅಥವಾ 3.5 4 ತನಕ ಬರೆದ್ರು ಏನು ಪ್ರಾಬ್ಲಮ್. 10 ಮಾರ್ಕ್ಸ್ಗೆ ಅಷ್ಟು ಬರೀಬೇಕು ನೀವು. ಅದು ಹಿಸ್ಟ್ರಿ ಆಗಿರಲಿ, ಸೋಷಿಯಾಲಜಿ ಆಗಿರಲಿ, ಎಕನಾಮಿಕ್ಸ್ ಆಗಿರಲಿ, ಪೊಲಿಟಿಕಲ್ ಸೈನ್ಸ್ ಆಗಿರಲಿ, ಯಾವುದೇ ನಿಮ್ಮ ಕಾಂಬಿನೇಷನ್ ಇರಲಿ. ಸೊ 5 ಮಾರ್ಕ್ಸ್ 10 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಅನ್ನೋದು ನೆನ್ಪಿಟ್ಕೊಂಡು ನೀವು. ಓಕೆ, ನೆಕ್ಸ್ಟ್ ನೋಡ್ರಿ, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಅ ಮಾಕ್ ಎಪಿಕ್ ವಿತ್ ಎಕ್ಸಾಂಪಲ್ಸ್. Discuss the elements of tragic comedy with examples. Write an essay on major literary forms of the 18th century. Critically explain any 5 important literary terms from the syllabus. So ಇಷ್ಟೇನು ಪಾತಂದ್ರೆ ನಿಮಗೆ 10 ಮಾರ್ಕ್ಸ್ನು ಕ್ವಶನ್ಸ್ ಅದಾವ. Yes, my dear students, that's it for today's video. I hope you have liked the video and shared with your friends and subscribed the video. If not,
do so, because I have worked a lot to make these 90 questions and model QP. Okay, MQP ಮಾಡಬೇಕಾದ್ರೆ ಬಹಳ ಟಫ್ ಇರೋದ್ರದು. It's not an easy task. Yes, my dear students, I hope you have enjoyed the video and found out that this particular video was very important for you. And with this, I wish you all the very best luck, all the best for your exams. Do well, and just comment 1 mark questions, and after your examination you can just tell me how was your exam, and let me check how many of the questions were there. ಎಷ್ಟು questions ಇದ್ದು ಅಂತ ನೀವು ಕಮೆಂಟ್ ಮಾಡಿ ಕೂಡ ನಾನು ತಿಳಿಸಬಹುದು. Yes, thank you. See you all in the next video.